ತಿಂಗಳು ಸಮಯ ಕಾದು ಇವತ್ತು ಅಧಿಕೃತವಾಗಿ ನಮ್ಮ ಶೆಡ್ಯೂಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ಬಂದಿರತಕ್ಕಂಥ ನಮ್ಮ ಮಾನ್ಯ ನೆಚ್ಚಿನ ಸಂತೋಷ್ ಅವರನ್ನು ನಾನು ಎಲ್ಲರ ಪರವಾಗಿ ಇವತ್ತು ಹಾರ್ದಿಕವಾಗಿ ಮಾಡಬೇಕೆಂದು ನಾನು ಅವರನ್ನು ಸಂಪೂರ್ಣವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಿದಿಯೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಔಪಚಾರಿಕ ಉದ್ಘಾಟನೆ ಇವತ್ತು ಆಗ್ತಾ ಇದೆ. ಆಫೀಸಿನ ಕಾರ್ಯಾಚರಣೆ ಎಲ್ಲ ಆರಂಭ ಆಗಿದೆ. ಆದರೆ ಇವತ್ತು ಔಪಚಾರಿಕವಾಗಿ ಸನ್ಮಾನ್ಯ ಡಾಕ್ಟರ್ ಜಿ ಶಂಕರ್ ಅವರ, ಮಾನ್ಯ ಪ್ರಕಾಶ್ ಶೆಟ್ಟರ, ಹಾಗೆ ಉಳಿದ ಎಲ್ಲ ಹಿರಿಯರ ಮತ್ತು ಹಿತೈಷಿಗಳ ಸಮಕ್ಷಮದಲ್ಲಿ ಮತ್ತು ಅವರ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರ ಸಮಕ್ಷಮದಲ್ಲಿ ಇವತ್ತು ಕಿದಿಯೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವತ್ತು ಔಪಚಾರಿಕವಾಗಿ ಉದ್ಘಾಟನೆ ಆಗ್ತಾ ಇದೆ. ಸಹಕಾರಿ ಜಿಲ್ಲೆಗಳಿವು. ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಸಹಕಾರಿ ಚಳುವಳಿ ಏನಿದೆ, ಇದಕ್ಕೊಂದು ಒಳ್ಳೆಯದಾಗಿರ್ತಕ್ಕಂಥ ಬುನಾದಿ ಇದೆ ಮತ್ತು ಸಫಲವಾಗಿರ್ತಕ್ಕಂಥ ಪ್ರಯೋಗ ಇದು. ಕೇವಲ ಬ್ಯಾಂಕಿಗೆ ಮಾತ್ರ ಅಲ್ಲ, ಸಹಕಾರಿ ಕ್ಷೇತ್ರಕ್ಕೂ ಕೂಡ ನಮ್ಮ 2 ಜಿಲ್ಲೆಗಳು ಉಳಿದ ಅನೇಕ ಜಿಲ್ಲೆಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಫಿಟ್ ಅನ್ನೋದು ಕನಸಾಗಿರ್ಬೇಕಾದ್ರೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಮತ್ತೊಬ್ಬರು ಆಡಳಿತ ನಿರ್ದೇಶಕರು ಆದಂತಹ ನಮ್ಮ ವಿಶೇಷ ಕಾರಣ ಇದೆ, ಕರಲೆಗೆ ಬರ್ಬೇಕು ನೀವು ಹೌದೇನ ಕಾರ್ಯಕರ್ತರು ಅಂತದೆ. ಅವರು ಅಲ್ಲೊಂದು ದಪ್ಪ ರಿಜಿಟ್ ಇತ್ತು, ಆ ರಿಜಿಟ್ ತೆಗಿ ತೋರಿಸಿದ್ರು ಒಂದ್ಸಲಿ. ಇದು ಸ್ವಯಂ ಸೇವಕರ ದೊಡ್ಡಪ್ಪಂದ್ರ ಮಕ್ಕಳು ಮಾತ್ರ ಅದರಲ್ಲಿ ಮೆಂಬರ್ಗಳಾಗ್ತವೆ. ಆದ್ರೆ LNT ಹಾಗಲ್ಲ. ಅದು ಫ್ಯಾಮಿಲಿ ಓರಿಯೆಂಟೆಡ್ ಬಿಸಿನೆಸ್ ಅಲ್ಲ, ಫ್ಯಾಮಿಲಿ ಕಂಟ್ರೋಲ್ಡ್ ಬಿಸಿನೆಸ್ ಅಲ್ಲ, ಒಂದು ಜಾತಿದಲ್ಲ, ಒಂದು ಏರಿಯಾದಲ್ಲ, ಯಾವುದಲ್ಲ. LNT ಇವತ್ತು ಯಾರು CEO ಆಗಿದ್ದಾರೆ, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ, ಆ LNT ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಆ ಸಂಸ್ಥೆಯಲ್ಲಿ ಒಬ್ಬ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಆರಂಭ ಮಾಡಿದ್ರು 39 ವರ್ಷಗಳ ಕೆಳಗೆ. ಇವತ್ತು ಅವರು ಆ ಕಂಪನಿಯ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಫ್ಯಾಮಿಲಿ ಓನ್ಡ್ ಬಿಸಿನೆಸ್ಗಳು ಸಕ್ಸಸ್ ಆಗೇ ಆಗಿದ್ದಾರೆ. ಆದ್ರೆ ಅದರ ಜೊತೆಗೆ ವಿಶೇಷ ಏನಂದ್ರೆ ಯಾವುದು ಫ್ಯಾಮಿಲಿ ಓನ್ಡ್ ಬಿಸಿನೆಸ್ ಅಲ್ಲ, ಯಾವುದು ಕ್ಯಾಶ್ ಬೇಸ್ಡ್ ಬಿಸಿನೆಸ್ ಅಲ್ಲ, ಯಾರಿಬ್ಬರು ಸ್ನೇಹಿತರ ಮಧ್ಯದಲ್ಲಿನ ಬಿಸಿನೆಸ್ ಅಲ್ಲ ಅಂತ ಸಾರ್ವಜನಿಕ ಸೊಸೈಟಿಗಳು ಕೂಡ ಇಲ್ಲಿ ಶತಮಾನಗಳ ಕಾಲದಿಂದ ಯಶಸ್ವಿಯಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಆದರ್ಶವಾಗಿರ್ತಕ್ಕಂಥ ಪದ್ಧತಿ ಇಲ್ಲಿದೆ ಅಂತ ಸೊಸೈಟಿ ಇವತ್ತಿನ ದಿನಗಳ ಖಂಡಿತ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹಾರೈಸಿ ಸಂತೋಷ್ ಜಿ ಸರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಈ ಸಣ್ಣ ಸೊಸೈಟಿಗಳ ಮೇಲೆ ಅಥವಾ ಸಣ್ಣ ಕೋಆಪರೇಟಿವ್ ಬ್ಯಾಂಕ್ಗಳ ಮೇಲೆ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ಳೋದು ಬೇಡ ಸರ್. ಯಾಕಂದ್ರೆ ನಮ್ಮ ಸಣ್ಣ ಸಣ್ಣ ಜಾತಿಯ ಬ್ಯಾಂಕ್ಗಳು ಇರೋದೆಲ್ಲ ನಿಮ್ಮ ಇದರಲ್ಲಿ ಕೇಂದ್ರ ಸರ್ಕಾರದ ಶಾ ಅವರು ಇರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಅವರಿಗೆ ಸ್ವಲ್ಪ ತಾವು ಹೇಳಬೇಕು. ಯಾಕಂದ್ರೆ ನೀತಿ ನಿರೂಪಣಾ ಸಂಸ್ಥೆಯಲ್ಲಿ ತಾವೇ ಮುಖ್ಯ ಪಾತ್ರಧಾರಿಗಳು. ಆ ದೃಷ್ಟಿಯಲ್ಲಿ ಖಂಡಿತ ನಮ್ಮ ಸಣ್ಣ ಜಾತಿಯ ಬ್ಯಾಂಕ್ಗಳನ್ನು ತಾವು ಉಳಿಸಬೇಕು, ಬೆಳೆಸಬೇಕು ಅಂತ ಒಂದು ಮಾತಲ್ಲಿ ನಿಮ್ಮ ಭಾರತ ದೇಶ ಇತ್ತೀಚಿನ ದಿನಗಳಲ್ಲಿ ಬಹಳ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ. ನಿಮ್ಮ ಅನುಭವ ಏನು ಅಂತ ನನಗೆ ಹೇಳಿ. ಇದು ನಾನು ನಿಮಗೆ ಹೇಳ್ತಾ ಇರೋದು ದಶಕಗಳ ಹಿಂದಿನ ಭಾರತವನ್ನು ನೋಡ್ತಾ ಇದ್ದೀರಾ ಅಥವಾ ಇವತ್ತಿನ ಭಾರತವನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿ. ಅಲ್ಲ, ಇವತ್ತಿನ ಭಾರತ ಏನು ಹೇಳಿ, ನೀವು ಹೇಳಿ ಅಂತ ನನಗೆ. ನಾನು ಹೇಳಿದೆ 140 ಕೋಟಿ ಜನಸಂಖ್ಯೆಗಿಂತಲೂ ಮಿಕ್ಕಿದ ಭಾರತ. ಅವರ ಪರವಾಗಿ ನಾನು ಹೇಳಬಲ್ಲೆ, ನಾನು ಒಬ್ಬನ ಪರವಾಗಿ ಹೇಳುವುದಿಲ್ಲ. ನಮ್ಮ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ, ಬುಡಕಟ್ಟು ಜನಾಂಗ ಅಂದರೆ ಯಾವುದಂತ ಹೇಳಿ. ನನಗೆ ಶೆಡ್ಯೂಲ್ಡ್ ಟ್ರೈಬ್ನ ಜನಾಂಗ,
ಕಮ್ಯುನಿಟಿ. ದ್ರೌಪದಿ ಮುರ್ಮು ಅವರು ಇವತ್ತು ದೇಶದ ಅತ್ಯುನ್ನತ ಪದವಿಯಲ್ಲಿದ್ದಾರೆ, ರಾಷ್ಟ್ರಪತಿಯಾಗಿದ್ದಾರೆ ಅವರು. ಅದು ಎಲ್ಲಿಯಾದರೂ ಪ್ರಪಂಚದಲ್ಲಿ, ಆದರೆ ಇದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ. ಹಾಗೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಜನಿಸಿದಂಥ ಒಬ್ಬ ಚಹಾ ಮಾಡ್ತಿದ್ದ ವ್ಯಕ್ತಿ ಇವತ್ತು ದೇಶದ ಪ್ರಧಾನಿ ಆಗಿದ್ದರೆ ಅದು ಭಾರತ ದೇಶ ಮಾತ್ರ ಅಂತ ಹೇಳಿ. ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಕೂಡ ಕೆಲಸವನ್ನು ಪಡ್ಕೊಂಡ್ರೆ ನಾನು ಒಬ್ಬ ಉದ್ಯೋಗ ನನಗೆ ಸಿಗ್ಬೋದು. ಆದರೆ ನಮ್ಮ ಕನಸಿತ್ತು, ನಾನೇನಾದರೂ ಒಂದು 10 ಜನರಿಗೆ ಕೆಲಸ ಕೊಡುವಂಥ ಶಕ್ತಿಯನ್ನು ಭಗವಂತ ನಮ್ಗೆ ಕೊಟ್ಟರೆ 10 ಮನೆಯ ದೀಪವನ್ನು ಬೆಳೆದಾಗ ಆಗುತ್ತೆ. ನಮ್ಮ ಕಷ್ಟದ ದಿವಸಗಳು